ಮುಳಬಾಗಿಲ ತಾಲೂಕಿನ ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಕ್ರೈಮ್ ಇಲಾಖೆಗೆ ಒಂದು ಮಾಹಿತಿನ ಈಗಾಗಲೇ ಹರಿದಾಡ್ತಾ ಇದೆ. ಈಗಾಗಲೇ IPL ಸ್ಟಾರ್ಟ್ ಆಗಿದೆ. IPL ಸ್ಟಾರ್ಟ್ ಆಗಿ ಮಧ್ಯಮ ನಮ್ಮ ಯುವಕರು ಏನು IPL ದಂಧೆಗೆ ಒಳಗಾಗಿ ಸಾಕಷ್ಟು ಜನ ಪೋಷಕರು ಈಗಾಗಲೇ ನನ್ನ ಕಾಲ್ ಮಾಡ್ತಾ ಇದ್ದಾರೆ. ಇದು ಬೆಟ್ಟಿಂಗ್ ವ್ಯವಸ್ಥೆಗೆ ಒಳಪಟ್ಟು ಮಕ್ಕಳು ಒಳಪಡ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಕಡಿವಾಣ ಹಾಕ್ಬೇಕು ಅಂತ ಈಗಾಗಲೇ ನಾನು ಕೂಡ ಸೆಷನ್ ಅಲ್ಲಿ ಮಾತಾಡಿದ್ದೀನಿ. ಮೊನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತಾವು ಕೂಡ SP ಆದರೂ ಕೂಡ ನಾವು ಉತ್ತರ ಕೊಟ್ಟಿದ್ರಿ. ಇದನ್ನ ಸಮರ್ಪಕವಾಗಿ ನಾನು ತಡೆಗಟ್ತೀನಿ ಅನ್ನೋ ಉತ್ತರ ಕೊಟ್ಟಿದ್ರಿ ನನಗೆ ಸೆಷನ್ ಅಲ್ಲಿ. ಆದ್ರೂ ಕೂಡ ನನಗೆ ಅದು ಅಸಮರ್ಥ ಉತ್ತರ ಅಂತ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಏನು SP ಅವರು ಹೊಸದಾಗಿ ಬಂದಿದ್ರಿ, ಕೋಲಾರ ಜಿಲ್ಲೆಗೆ ಏನು ಹೊಸದಾಗಿ ಬಂದಿದ್ರಿ, ಆದಷ್ಟು ಬೇಗ ತಾಲೂಕು ವೈಸ್ ಅಲ್ಲಿ ತಾವೊಂದು ಮೀಟಿಂಗ್ ಮಾಡಿ ಇದನ್ನ ವ್ಯವಸ್ಥೆ ಕೂಡಲೇ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನನ್ನ ಉಗ್ರ ಹೋರಾಟಕ್ಕೆ ಮುಂದಾಗ್ತೀನಿ. ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಗಾಂಜಾ ಇವತ್ತು ಯಥೇಚ್ಛವಾಗಿ ಮಾರಾಟ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಕೊಟ್ಟು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದಿರಿ. ದಯವಿಟ್ಟು ನೀವು ಅಸಮರ್ಥರಾದ್ರೆ ಒಂದು ಮಾತು ಹೇಳೋದು ನಮ್ಗೆ ಸತ್ಯ ಅನಿಸ್ತದೆ. ಯಾಕಂದ್ರೆ ನಮ್ಮ ಕೆಲಸ ನಾವು ಮಾಡ್ಬೇಕಾಗ್ತದೆ. ಅದರಿಂದ ಮುಳಬಾಗಲ್ ಟೌನ್ ಅಲ್ಲಿ IPL ದಂಧೆ ಮತ್ತು ಗಾಂಜಾ ಹೆಚ್ಚಾಗಿ ಓಡಾಡ್ತಾ ಇರೋದ್ರಿಂದ ನಾವು ಈ ಒಂದು ಏನು ಒಂದು ಸಮಾಜವನ್ನ ಕಾಪಾಡ್ತಕ್ಕಂತ ನೈಜ ವರ್ಣನ ಒತ್ತಿದೀವಿ ಪೊಲೀಸ್ ಇಲಾಖೆ, ಹಾಗೂ ನಾವು ಕೂಡ ಒತ್ತಿದ್ವಿ. ಅದರಿಂದ ದಯವಿಟ್ಟು ತಾವು ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿ ಏನು ಯುವಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ಒಬ್ಬ ಶಾಸಕನಾಗಲ್ಲ, ನಿಮ್ಮ ಅಣ್ಣನಾಗ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಇದಕ್ಕೆಲ್ಲ ಒಳಗಾಕ್ಬೇಡಿ. ಇರೋದಕ್ಕಂತೆ ಒಂದು ಲೈಫು, ಇರ್ತಕ್ಕಂಥದ್ದೇ ಒಂದು ಲೈಫು. ಈ ಲೈಫಲ್ಲಿ ತಂದೆ ತಾಯಿ ಇದ್ದಾರೆ, ಪ್ರಪಂಚ ಇದ್ದಾರೆ, ಅಕ್ಕಂಗಿರಿದ್ದಾರೆ, ನಾವೆಲ್ಲ ಇದೀವಿ. ಬಟ್ ಈ ಲೈಫ್ ನ ಕಳ್ಕೊಳ್ಳಕ್ ಹೋಗ್ಬೇಡಿ. ಈ IPL ದಂಧೆ ಮತ್ತು ಏನು ಈ ಗಾಂಜಾದಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನ ನಾಶ ಮಾಡ್ಕೊಂಡು ಹೋಗ್ಬೇಡಿ ಅಂತ ಒಬ್ಬ ಶಾಸಕನಾಗಲ್ದ ಒಬ್ಬ ಅಣ್ಣನಾಗಿ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು.